1972 ಫೆಬ್ರವರಿ ಆ ತಿಂಗಳಲ್ಲಿ ರವೀಂದ್ರ ಕಲಾಕ್ಷೇತ್ರ ದುರಸ್ತಿ ಆಗಿತ್ತು. ಏನೋ ರಿಪೇರಿ ನಡಿಬೇಕಾಗಿತ್ತು. ಆ ರಿಪೇರಿ ನಡಿಬೇಕಾದ್ರೆ ಇವರು ನಾಟಕಗಳನ್ನ ಮಾಡಬೇಕಾಯ್ತು, ಜಾಗ ಇಲ್ಲ ಒಳಗಡೆ. ಕಾರಂತರು ಇವಾಗ ದೊಡ್ಡ ನಾಟಕ, ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ 3 ನಾಟಕಗಳು, ಅದನ್ನ ಲಂಕೇಶೇ ಪ್ರೊಡ್ಯೂಸ್ ಮಾಡಿದ್ರು. ಆ 3 ಪ್ರತಿಮಾ ನಾಟಕ ರಂಗ ಅಂತ ಹೇಳಿ ಅವರ ಒಂದು ಗ್ರೂಪ್ನಲ್ಲಿ ಇಡಿಪಸ್ಸು, ಆಮೇಲೆ ಜೋಕುಮಾರಸ್ವಾಮಿ, ಆಮೇಲೆ ಲಂಕೇಶೇ ಬರ್ತಂತ ಸಂಕ್ರಾಂತಿ. ಇದು ಏನಾಯ್ತು, ಒಂದು ಹೊಸ ಸಂಚಲನ ಮೂಡಿಸ್ಬಿಡ್ತು ಎಂಟೈರ್ ಬೆಂಗಳೂರಿನಲ್ಲಿ. ಬರೀ ಬೆಂಗಳೂರಲ್ಲ, ಎಂಟೈರ್ ಕರ್ನಾಟಕದಲ್ಲಿ. ಸೊ ಒಂದು ಹೈಲೈಟ್ ಆಗೋಗ್ಬಿಡ್ತು. ಕ್ಯೂ ಎಲ್ಲಿವರೆಗೂ ಇರೋದು ಅಂದ್ರೆ ರವೀಂದ್ರ ಕಲಾಕ್ಷೇತ್ರದಿಂದ ಕಾರ್ಪೊರೇಷನ್ ಆಫೀಸ್ ವರೆಗೂ ಇರೋದು. ಅಲ್ಲ, ಇದು ಕೇಳಿದೀನಿ ನಾನು, ನಾಟಕಗಳಿಗೆ ಇಷ್ಟು ಹುಚ್ಚೆದ್ದು ಜನ ಚಿತ್ತು. ಯಾಕೆಂದ್ರೆ ಇವತ್ತಿನ ತರ ಟಿವಿ ಇರ್ಲಿಲ್ಲ, 2 ಮಾಧ್ಯಮ ಆಯ್ತು, ಒಂದು ನಾಟಕ, ಒಂದೊಂದು ಸಿನಿಮಾ. ಪೂರ್ತಿ ಎಪಿಸೋಡ್ ನೋಡೋದಕ್ಕೆ ರೇಡಿಯೋ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಯೂಟ್ಯೂಬ್ ಚಾನೆಲ್ನ ನೋಡಿ, ಆಮೇಲೆ ಸಬ್ಸ್ಕ್ರೈಬು ಮಾಡಿ.